ಹರ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸರ್ವಬ್ರಹ್ಮಜ್ಞಾನಿಗಳ ಚರಣಾರವಿಂದಗಳನ್ನು ಸ್ಮರಿಸಿ ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ಹಣೆಮಣಿದು ಪ್ರಕೃತ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ. ನಿನ್ನೆಯ ದಿವಸ ಜ್ಞಾನ ನಿಷ್ಠೆಯುಳ್ಳಂತಹ ಮಹಾನುಭಾವ ಹೇಗೆ ಇರುತ್ತಾನೆ ಎಂದು ತಿಳಿಸುವುದಕ್ಕಾಗಿ ಕಠೋಪನಿಷತ್ತಿನಲ್ಲಿ ಬರುವಂತಹ ನಚಿಕೇತನ ಉದಾಹರಣೆಯನ್ನು ತೆಗೆದುಕೊಂಡಿದ್ದೆ. ಅದು ಪೂರ್ಣ ಆಗಿಲ್ಲ, ಅದನ್ನು ಮುಂದುವರಿಸ್ತಾ ಇದ್ದೇನೆ. ಏನಂದೆ ಯಮಧರ್ಮ, ಬ್ರಹ್ಮವಿದ್ಯೆಯನ್ನು ಪಡೆಯುವ ಯೋಗ್ಯತೆ ಇವನ ಅಂತಃಕರಣಕ್ಕೆ ಇದೆಯೋ ಇಲ್ಲವೋ ಎಂದು ಪರೀಕ್ಷೆ ಮಾಡುವುದಕ್ಕಾಗಿ ಬಹಳಷ್ಟು ಪ್ರಲೋಭನೆಗೊಳಿಸುವಂತಹ ಕ್ರಿಯೆಯನ್ನು ಆರಂಭ ಮಾಡ್ತಾನೆ. ಪ್ರಲೋಭನೆಗೊಳಿಸುವುದು ಅಂದರೆ ಆಸೆಗೆ ಒಳಪಡಿಸುವುದು. ಪ್ರತಿಯೊಬ್ಬ ಮನುಷ್ಯನ ಇಂದ್ರಿಯಗಳು, ಮನಬುದ್ಧ್ಯಾದಿಗಳು ಪ್ರಾಪಂಚಿಕ ವಿಷಯಗಳ ಕಡೆಗೆ ಹರಿಯುತ್ತವೆ. ಹಾಗೆ ಇವನ ಅಂತಃಕರಣ ಅರ್ಥಾತ್ ಮನಬುದ್ಧ್ಯಾದಿಗಳು, ಜ್ಞಾನೇಂದ್ರಿಯ ಪ್ರಾಪಂಚದ ಕಡೆಗೆ ಹರಿಯುತ್ತವೆಯೋ ಹೇಗೆ ನೋಡಬೇಕು ಅನ್ನುವಂತಹ ಅಭಿಪ್ರಾಯದಿಂದ, ಏನು ತಮ್ಮ ನೀವು ವರ ಕೇಳಿದಲ್ಲ, ಮನುಷ್ಯನು ಸತ್ತ ಮೇಲೆ ಆತ್ಮ ಇರ್ತಾನೋ ಇಲ್ಲೋ ಅಂತ ಏನು ಕೇಳಿದೆಯಲ್ಲ ನೀನು, ಅದು ಬ್ರಹ್ಮವಿದ್ಯೆ. ಅದಕ್ಕೆ ಸಮಾನವಾಗಿ ನಾನು ಇದನ್ನು ಕೊಡುತ್ತೇನೆ, ಇದನ್ನು ತೆಗೆದುಕೊಂಡು ಹೋಗು ಅಂತ ಹೇಳುವ ಅಭಿಪ್ರಾಯದಿಂದ ಮರಣಂ ಮಾನುಪ್ರಾಕ್ಷಿಹಿ ನಿನ್ನೆಯ ಭಾಗದಲ್ಲಿ ಬಂದಿದೆ. ಇಮಾ ರಾಮಾಹ ಸರತಾಹ ಸತೂರ್ಯಾಹ ನಹೀದೃಶಾ ಲಂಭನೀಯ ಮನುಷ್ಯೈಹಿ ಆಭಿಃ ಮತ್ಪ್ರತ್ತಾಭಿಃ ಪರಿಚಾರಯಸ್ವ ನಚಿಕೇತೋ ಮರಣಂ ಮಾನುಪ್ರಾಕ್ಷಿಹಿ. ನೋಡ್ತಮ್ಮ, ಭೂಲೋಕದಲ್ಲಿ ಇಲ್ಲದಿರತಕ್ಕಂತಹ ಸಕಲ ಭೋಗ್ಯ ಪದಾರ್ಥಗಳನ್ನು ಇಲ್ಲೇ ಎದುರಿಗೆ ನನಗೆ ತೋರಿಸ್ತಾ ಇದ್ದೇನೆ. ಭೂಲೋಕದವರಿಗೆ ನೋಡಲಿಕ್ಕೂ ಕೂಡ ಸಿಗಲಾರದಂತಹ ಅಪ್ಸರೆಯರಿವರು. ಈ ಅಪ್ಸರೆಯರೆಲ್ಲರೂ ವಾಹನಗಳಿಂದ ಸಹಿತರಾಗಿದ್ದಾರೆ, ವಾದ್ಯಗಳಿಂದ ಸಹಿತರಾಗಿದ್ದಾರೆ. ಇವರನ್ನು ನಿನ್ನ ಪಾದ ಸೇವಕಿಯರನ್ನಾಗಿ ಮಾಡಿ ನಾನು ಕಳಿಸುತ್ತೇನೆ. ನೀನು ಇವರನ್ನು ಕರೆದುಕೊಂಡು ಹೋಗಿ ಬೇಕಾದ ರೀತಿಯಿಂದ ಸೇವೆ ಮಾಡಿಸಿಕೋ. ಆದರೆ ಏನು ಕೇಳಿದೆಯಲ್ಲ ಬ್ರಹ್ಮವಿದ್ಯೆಯನ್ನು, ಅದನ್ನು ಮಾತ್ರ ಕೇಳಬೇಡ. ನಾನು ನಿನ್ನಲ್ಲಿ ಸಾಲಗಾರನಾದವನಂತೆ ಒತ್ತಾಯ ಮಾಡಬೇಡ. ಇದನ್ನು ತೆಗೆದುಕೊಂಡು ಹೋಗು ಅಂತ ಸಕಲ ಭೋಗ್ಯ ಪದಾರ್ಥಗಳನ್ನು ಹಿಂದಿಟ್ಟಾನ. ಶತಾಯುಷ ಪುತ್ರ ಪೌತ್ರಾಣಿ ಇತ್ಯಾದಿ. ಕೊನೆಯ ಮಂತ್ರ ಇದು ಬಹಳಷ್ಟು ಆಕರ್ಷಿತವಾದದ್ದು. ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು. ಇಲ್ಲೊಂದು ಸಣ್ಣ ಸಂಶಯ ಮಾಡ್ತಾರೆ ನಮ್ಮ ಸಾಧಕರು. 14 ವರ್ಷದ ಬಾಲಕ ಅವನ ಮುಂದೆ ಈ ಕಾಮಿನಿಯರನ್ನು ಇಡ್ತಾ ಇದ್ದಾನಲ್ಲ, ಇದು ಯೋಗ್ಯ ಏನು ಅಂತ ಕೆಲವು ಜನ ಇಲ್ಲಿ ಸಂಶಯ ಮಾಡಲಿಕ್ಕೆ ಅವಕಾಶ ಇದೆ. ಮುಖ್ಯವಾದ ಅಭಿಪ್ರಾಯ ಏನಂದರೆ, 14 ವರ್ಷದ ಹುಡುಗ ಈಗ ಭೋಗಿಸುವ ಯೋಗ್ಯತೆ ಇಲ್ಲದೇ ಇದ್ದರೂ ಕೂಡ ಮುಂದೆ ಭೋಗಿಸಲಿಕ್ಕೆ ಆತನಿಗೆ ಯೋಗ್ಯತೆ ಬರೋದಿಲ್ಲ ಅಂತೀರೇನೋ, ಬಂದೇ ಬರ್ತದೆ. ಅದಕ್ಕಾಗಿ ತೆಗೆದುಕೊಂಡು ಹೋಗು ಅನ್ನೋದು ಒಂದು ಭಾಗ. ಇನ್ನೊಂದು ರೀತಿ ಏನಂದರೆ, ಇಲ್ಲಿ ಕಥಾರೂಪದಿಂದ ಆತ್ಮವಿದ್ಯೆಯನ್ನು ಹೇಳಲಿಕ್ಕೆ ಹೊರಟಿದ್ದಾರಲ್ಲದೆ ಅವನ ವಯಸ್ಸನ್ನೇ ಪ್ರಧಾನವಾಗಿ ಇಟ್ಟುಕೊಳ್ಳುವುದು ಇಲ್ಲಿ ಮುಖ್ಯ ಅಲ್ಲ. ಹಾಗಾದರೆ ಅಪ್ರಜನನ ಶಕ್ತಿ ಅಂತ ಬರೆದಾರ ಭಾಷ್ಯಕಾರರು. ಆ ಹುಡುಗ ಇನ್ನೂ ಪ್ರಾಪ್ತ ವಯಸ್ಕನಾಗಿರಲಿಲ್ಲ ಅಂತ ಬರ್ತಾರೆ ಇಲ್ಲಿ ಕಠೋಪನಿಷತ್ತಿನಲ್ಲಿ. ಅಂದರೆ ಮಕ್ಕಳನ್ನು ಹುಟ್ಟಿಸುವ ವಯಸ್ಸಿನವನಾಗಿರಲಿಲ್ಲ ಅಂತ ಬರೆದ್ದಾರೆ. ಮತ್ತು ಅವಾಗ ಒಂದು ಪ್ರಲೋಭನೆಗೊಳಿಸ್ತಾ ಇದ್ದಾನೆ ಯಮ, ಯಾಕೆ ಅಂತ ಸಂಶಯ ಬರಬಹುದು. ಅದಕ್ಕಿಲ್ಲಿ ಶಂಕರ ಭಗವತ್ಪಾದರ ಅಭಿಪ್ರಾಯ ಏನಿದೆ ಅಂತ ಕೇಳಿದರೆ, ಪರಿಸರ ಅಂತ ಒಂದಿದೆ. ಋಷಿಗಳ ಪರಿಸರದಲ್ಲಿ ಆ ಹುಡುಗನು ಬೆಳೆದವನಾಗಿರುವುದರಿಂದ ಅಷ್ಟು ಚಿಕ್ಕ ವಯಸ್ಸಿಗೆ ಇಂತಹ ಜ್ಞಾನ ಅವನಿಗೆ ಬಂದಿದೆ. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಭಿಜಾಯತೆ ಎನ್ನುವಂತಹ ಗೀತಾವಾಕ್ಯವನ್ನು ನೋಡಿದಾಗ, ಹಿಂದಿನ ಜನ್ಮದಲ್ಲಿ ಕೃತಕೃತ್ಯನಾಗದೇ ಹೋಗಿದ್ದರೆ ಈ ಜನ್ಮದಲ್ಲಿ ಶುಚಿವಂತರಾದ ಶ್ರೀಮಂತರ ಮನೆಯಲ್ಲಿಯೋ
ಅಥವಾ ಯೋಗಿಗಳ ಕುಲದಲ್ಲಿಯೂ ಹುಟ್ಟುತ್ತಾನೆ ಎಂದು ಬರ್ಕೊಂಡು ಬಂದಾರಲ್ಲ, ಹಾಗೆ ಈ ನಚಿಕೇತ ಹಿಂದಿನ ಅನೇಕ ಜನ್ಮಗಳಲ್ಲಿ ಸಾಧನೆ ಮಾಡಿದಂತಹ ಒಬ್ಬ ಮಹಾಪುರುಷ. ಯೋಗಿಗಳ ಕುಲದಲ್ಲಿ ಆತನಿಗೆ ಜನ್ಮ ಆಗಿದೆ. ಅಂತಹ ಮಹಾಪುರುಷ 14 ವರ್ಷದವನಾಗಿದ್ದರೂ ಕೂಡ ತಿಳಿವಳಿಕೆಯುಳ್ಳವನಾಗಿದ್ದಾನೆ. ಇವನ ತಿಳಿವಳಿಕೆಯನ್ನು ಇಟ್ಟುಕೊಂಡೇ ಯಮಧರ್ಮನು ಪ್ರಲೋಭನೆಗೊಳಿಸುತ್ತಿದ್ದಾನೆ ಅನ್ನುವುದನ್ನು ಇಲ್ಲಿ ಹೇಳಿಕೊಂಡರೆ ಸಮಾಧಾನ ಆಗ್ತದೆ ಅನ್ನುವಂತಹ ಭಾವ. ಅಂತೂ ಇಷ್ಟೆಲ್ಲ ಪ್ರಲೋಭನೆಗೊಳಿಸಿದಾಗ ನಚಿಕೇತ ಏನಂತಾನಂತ ಕೇಳಿದ್ರೆ, ಶೋಭಾವ ಮರ್ತ್ಯಸ ಯದಂತ ಕೈತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜ ಅಪಿ ಸರ್ವಂ ಜೀವಿತಂ ಅಲ್ಪಮೇವ ತವ ಇವ ವಾಹಸ್ತವ ನೃತ್ಯ ಗೀತೆ. ಎಷ್ಟು ಸುಂದರವಾಗಿ ಹೇಳ್ತಾನಂದ. ಎಲ್ಲೋ ಅಂತಕ ಎಲ್ಲರ ಆಯುಷ್ಯವನ್ನು ಹರಣ ಮಾಡುವುದರಲ್ಲಿ ಸಿದ್ಧಹಸ್ತನಾಗಿರುವವನು ನೀನು, ಅಂತೆಯೇ ನಿನಗೆ ಅಂತಕ ಅಂತ ಹೆಸರು ಕೊಟ್ಟಾರೆ. ನೋಡೀಗ ನನ್ನ ಮುಂದೆ ಇವನ್ನೆಲ್ಲ ಇಡ್ತಾ ಇದ್ದೀಯಾ, ಇವು ನಾಳೆಯವರೆಗೆ ಇರುತ್ತವೆಯೋ ಅಥವಾ ಇಲ್ಲವೋ ಎಂಬುವ ನಿಶ್ಚಯವಾದ ಜ್ಞಾನ ಇಲ್ಲ. ಶೋಭಾವ ನಾಳೆಯವರೆಗೆ ಇರುತ್ತವೆಯೋ ಅಥವಾ ಇಲ್ಲವೋ, ಹೋಗಲಿ ಅವು ಇರಲಿ ಅಥವಾ ಬಿಡಲಿ, ಕೊಡಾಕತ್ತಿದೆಯಲ್ಲ, ಇವು ಏನು ಮಾಡ್ತಾವು ಅಂತ ಕೇಳಿದರೆ, ಎಲ್ಲ ಇಂದ್ರಿಯಗಳಲ್ಲಿ ಒಂದು ತೇಜಸ್ ಅಂತಿದೆ, ಒಂದು ಶಕ್ತಿ ಅಂತಿದೆ. ಆ ಶಕ್ತಿಯನ್ನು ಹರಣ ಮಾಡುವುದೇ ಇವುಗಳ ಕರ್ತವ್ಯ. ಸರ್ವೇಂದ್ರಿಯಾಣಾಂ ಜರಯಂತಿ ತೇಜ, ಎಲ್ಲ ಇಂದ್ರಿಯಗಳಲ್ಲಿ ಇರುವಂತಹ ತೇಜಸ್ಸನ್ನು ಅಪಹರಿಸುವುದೇ ಈ ವಸ್ತುಗಳ ಕರ್ತವ್ಯ. ಅದಕ್ಕಂದ ಶೋಭಾವ ಮರ್ತಸ್ಯ ಯದಂತಕ ಏತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜ. ನನ್ನ ಇಂದ್ರಿಯಗಳಲ್ಲಿರುವ ಶಕ್ತಿ ವಿಭಾಗ ಆಗಿ ಹೋಗ್ತದೆ. ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ ಹಂಚಿ ಹರಿಸಿ ಹೋಗ್ತದೆ. ಆ ಹಂಚಿ ಹರಿಸಿ ಹೋದಾಗ ಅಲ್ಲಿ ತಾಕತ್ತು ಉಳಿಯುವುದಿಲ್ಲ. ನನ್ನ ಎಲ್ಲ ಇಂದ್ರಿಯಗಳಲ್ಲಿರುವ ಶಕ್ತಿ ಒಟ್ಟುಗೂಡಿದ್ದೇ ಆದರೆ ಆತ್ಮತತ್ವವನ್ನು ತಿಳಿದುಕೊಳ್ಳುವ ಯೋಗ್ಯತೆ ಬರುತ್ತದೆ ನನ್ನ ಅಂತಃಕರಣಕ್ಕೆ. ಆದುದರಿಂದ ನೀನು ಕೊಟ್ಟಂತಹ ಪದಾರ್ಥಗಳು ನನ್ನ ಶಕ್ತಿಯನ್ನು ಹಾಳು ಮಾಡತಕ್ಕಂಥವುಗಳು ಒಂದು ಭಾಗ. ಇನ್ನೊಂದು ಭಾಗ ಏನು ಹೇಳ್ತಿ, ಎಲ್ಲಿಯವರೆಗೆ ಬದುಕಬೇಕೆಂಬುವ ಇಚ್ಛೆ ಇದೆಯೋ ಅಲ್ಲಿಯವರೆಗೆ ಆಯುಷ್ಯವನ್ನು ಕೊಡುತ್ತೇನೆ ಅಂತ ಹೇಳಿದಿಲ್ಲ. ಇಷ್ಟೆಲ್ಲ ಭೋಗ್ಯ ಪದಾರ್ಥಗಳನ್ನು ಕೊಟ್ಟು ಆಯುಷ್ಯ ಕೊಡ್ತಿದ್ರೆ ಏನು ಮಾಡಲಿ ಅಂದಿಗಿಂದಿ ಅಂತ ತಿಳ್ಕೊಂಡು ಏನು ಹೇಳಿದೆ, ಎಲ್ಲಿಯವರೆಗೆ ಬದುಕುತ್ತೀಯೋ ಅಲ್ಲಿಯವರೆಗೆ ನಾನು ನಿನಗೆ ಆಯುಷ್ಯವನ್ನು ಕೊಡುತ್ತೇನೆ ಅಂತ ಹೇಳಿದೆಲ್ಲ. ಅದನ್ನು ಸ್ವಲ್ಪ ವಿಚಾರ ಮಾಡೋಣ. ಅಪಿ ಸರ್ವಂ ಜೀವಿತಂ ಅಲ್ಪಮೇವ. ಚತುರ್ಮುಖ ಬ್ರಹ್ಮನ ಆಯುಷ್ಯವೂ ಕೂಡ ಒಂದು ದಿನ ಮುಗಿಯುತ್ತದೆ. ಚತುರ್ಮುಖ ಬ್ರಹ್ಮನ ಆಯುಷ್ಯ, ಅವನ ಆಯುಷ್ಯದಲ್ಲಿ ನಾವೆಲ್ಲ ಯಾವುದೋ ಒಂದು ಮೂಲೆಯಲ್ಲಿ ಇದ್ದವರು. ನಿನ್ನ ಆಯುಷ್ಯವೂ ಅಷ್ಟೇ, ನನ್ನ ಆಯುಷ್ಯವೂ ಅಷ್ಟೇ. ಅಪಿ ಸರ್ವಂ ಜೀವಿತಂ ಅಲ್ಪಮೇವ, ಎಲ್ಲರ ಆಯುಷ್ಯ ಅಲ್ಪ ಇದೆ. ಅದನ್ನು ತೊಗೊಂಡು ಏನು ಮಾಡೋದಿದೆ? ಅದಕ್ಕಾಗಿ ನೀನು ಕೊಡುವ ಆಯುಷ್ಯ ನನಗೆ ಬೇಡ. ಇನ್ನೂ ಮುಂದಿನ ಮಂತ್ರದಾಗ ಹೇಳಾವಿದ್ದಾನೆ. ಒಂದು ವೇಳೆ ನೀ ಆಯುಷ್ಯ ಪಟ್ಟೆ ಅಂದ್ರೆ ಮುಂದಿನ ಮಂತ್ರದಾಗ ಹೇಳಾವಿದ್ದಾನೆ, ನೀ ಎಲ್ಲಿವರೆಗೆ ಬದುಕಿರುತ್ತೇವೆ ಅಲ್ಲಿವರೆಗೆ ನಾವು ಬದುಕಬಹುದು. ಮತ್ತೊಂದಿನ ನಾನು ಭೂಲೋಕಕ್ಕೆ ಹೋಗಬೇಕಲ್ಲ, ನಾ ಮತ್ತು ಪ್ರಪಂಚದಲ್ಲಿ ಬೀಳಬೇಕಲ್ಲ, ಒಂದಿನ ಸಾಯಬೇಕಲ್ಲ ಅನ್ನೋದನ್ನೆಲ್ಲ ಮುಂದೆ ಹೇಳಾವಿದ್ದ. ಈಗ ಸದ್ಯಕ್ಕೆ ಏನಂತಾನ, ಎಲ್ಲರ ಆಯುಷ್ಯವು ಅತ್ಯಲ್ಪವೇ. ತವ ಏವ ವಾಹ ನೃತ್ಯ ಗೀತೆ. ಏನು ಇವ್ರನ್ನ ಕೊಡ್ತೇನಂತೀಯಲ್ಲ, ಹಿಮಾರಾಮಾಹ ಅಂದೆಲ್ಲ, ದೇವಲೋಕದ ಅಪ್ಸರೆಯರನ್ನು ಕಳಿಸ್ತೇನೆ ಅಂದೆಲ್ಲ. ಅವರ ವಾಹನಗಳೂ ನಿನಗೇ ಇರಲಿ, ಅವರ ವಾದ್ಯಗಳು ನಿನಗೇ ಇರಲಿ, ಅವರ ಸಂಗೀತವೂ ನಿನಗೇ ಇರಲಿ, ಅವರು ಮಾಡುವ ಸೇವೆಯೂ ಕೂಡ ನಿನಗೇ ಇರಲಿ. ಇದರ ಅವಶ್ಯಕತೆ ನನಗೆ ಇಲ್ಲ. ಒಂದು ವೇಳೆ ಇದ್ದದ್ದಾಗಿದ್ದರೆ ನಾನು ತೆಗೆದುಕೊಂಡು ಹೋಗುತ್ತಿದ್ದೆ, ನನಗೆ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ನಚಿಕೇತ ಪ್ರಾಪಂಚಿಕ ವಿಷಯಗಳಲ್ಲಿ, ಅರ್ಥಾತ್ ಈಶನಾತ್ರಯಗಳೆಂದು ಪ್ರಸಿದ್ಧವಾಗಿರುವ ವಿಷಯಗಳಲ್ಲಿ ಪರಾಂಗುಖನಾಗಿದ್ದಾನೆ. ಅಲ್ಲಿ ಅವನಿಗೆ ಆಸೆಯ ಲವಲೇಶವೂ ಕೊಡೋದಿಲ್ಲ. ಇಹ ಮೂತ್ರಾರ್ಥ ಫಲಭೋಗ ವಿರಾಗ ಅಂತೇನು ಬರ್ಕೊಂಡು ಬಂದಿದ್ದೇವಲ್ಲ, ಆ ವೈರಾಗ್ಯ ಇವನಲ್ಲಿ ದೃಢವಾಗಿದೆ ಅನ್ನುವುದನ್ನು ಈ ಮಂತ್ರದಿಂದ ನಾವು ಕಂಡುಕೊಳ್ಳಬೇಕಾಗಿದೆ. ಇದರ ಜೊತೆಗೆ ನಚಿಕೇತನು ಹಿಂಗೆ ಹೇಳ್ತಾನೆ, ನ ವಿತ್ತೇನ ತರ್ಪಣೀಯೋ ಮನುಷ್ಯ ಲಪ್ಸ್ಯಾಮಹೇ ವಿತ್ತಂ ಅದ್ರಾಕ್ಷ್ಮ ಚೇತ್ವ ಜೀವಿಷ್ಯಾಮೋ ಯಾವದೇಶಿಷ್ಯಸಿ ತ್ವಂ ವರಸ್ತು ಮೇ ವರ್ಣೀಯ ಸಯೇವ. ಇಲ್ಲಿ ಅಂತಾನ,
ನ ವಿತ್ತೇನ ತರ್ಪಣೀಯ ಮನುಷ್ಯ. ಮನುಷ್ಯ ವಿತ್ತೇನ ನ ತರ್ಪಣೀಯ. ಮನುಷ್ಯನಿಗೆ ಎಷ್ಟು ಹಣ ಕೊಟ್ಟರೂ ಕೂಡ ತೃಪ್ತಿ ಆಗುವುದಿಲ್ಲ. ಬೇಕಾದಷ್ಟು ಹಣ ಕೊಡು, ತೃಪ್ತಿ ಆಗುವುದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಕೇಳಿದರೆ ಇನ್ನೂ ಬೇಕು 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 ಅನ್ನುವ ಭಾವನೆ ಅವನಲ್ಲಿ ಮುಗಿಯೋದಿಲ್ಲ. ಆಸೆ ಎಂಬುವ ಬಳ್ಳಿ ಅತ್ಯಂತ ಸಣ್ಣದಾಗಿರುವ ಅಣುಪ್ರಮಾಣ ಎಂದು ಕರೆಯಿಸಿಕೊಳ್ಳುವ ಮನಸ್ಸಿನಿಂದ ಹುಟ್ಟಿದೆ. ಆದರೆ ಅದು ಹಬ್ಬುವುದಕ್ಕೆ 14 ಲೋಕಗಳು ಸಾಕಾಗಲಿಲ್ಲಂತ. 14 ಲೋಕಗಳ ತುಂಬ ಹಬ್ಬಿ ಇನ್ನೂ ಆಚೆಗೆ ಏನಿದೆ ಅಂತ ನೋಡ್ತಿತ್ತಂತ ಆಸೆ ಎಂಬುವ ಬಳ್ಳಿ. ಅರ್ಥಾತ್ ಆಸೆಗೆ ಕೊನೆ ಇಲ್ಲ, ಆಸೆಗೆ ಸೀಮೆ ಇಲ್ಲ. ಎಲ್ಲಿಯವರೆಗೆ ಆಸೆ ಮಾಡ್ತೆ ಅಂತ ಕೇಳಿದ್ರೆ ಅದು ಎಲ್ಲಿವರೆಗೆ ಸಿಗ್ತದೆ ಅಲ್ಲಿವರೆಗೆ ಮಾಡಾಮಯಂ. ಆದುದರಿಂದ ಹಣದಿಂದ ಮನುಷ್ಯ ಎಂದೂ ತೃಪ್ತನೂ ಆಗುವುದಿಲ್ಲ. ಅದಕ್ಕಾಗಿ ನ ವಿತ್ತೇನ ತರ್ಪಣೀಯ ಮನುಷ್ಯ. ಲಪ್ಸಾಮಹೇ ವಿತ್ತಂ ತ್ವಾ ಅದ್ರಾಕ್ಷ್ಮತ್ ಸೇತ್. ನಿನ್ನಂತಹ ಮಹಾನುಭಾವನನ್ನು ನೋಡಿದ ಮೇಲೆ ಹಣದಿಂದ ತೃಪ್ತಿಯಾಗುವಂತೆ ಇದ್ದಿದ್ದರೆ ನಾನು ಹಣವನ್ನು ಪಡೆದುಕೊಳ್ಳುತ್ತಿದ್ದೆ. ಆದರೆ ಆ ಹಣದಿಂದ ತೃಪ್ತಿ ಆಗುವುದಿಲ್ಲ ಅನ್ನುವುದು ನಂದು ದೃಢವಾದ ನಂಬಿಕೆ. ಆದುದರಿಂದ ನಿನ್ನಂತಹ ಮಹಾನುಭಾವನ ಹತ್ತಿರ ಬಂದೂ ಕೂಡ ಹಣವನ್ನು ಪಡೆದುಕೊಳ್ಳುವ ಇಚ್ಛೆಯುಳ್ಳವನು ನಾನು ಆಗಿಲ್ಲ. ಸಾಮಾನ್ಯವಾಗಿ ಪಡೆದುಕೊಳ್ಳಬಹುದಾಗಿತ್ತು, ಆದರೆ ಹಣದಿಂದ ತೃಪ್ತಿ ಆಗುವುದಿಲ್ಲ ಅನ್ನುವುದು ನನ್ನ ದೃಢವಾದ ವಿಶ್ವಾಸ ಇದೆ. ಆದುದರಿಂದ ನಾನು ಹಣವನ್ನು ಪಡೆದುಕೊಳ್ಳುವುದಿಲ್ಲ. ಅದಕ್ಕೆ ಅದರ ಜೊತೆಗೆ ಇನ್ನೊಂದು ಮಾತು ಹೇಳಿದೆಲ್ಲ, ನೀ ಎಲ್ಲಿವರೆಗೆ ಬದುಕುತ್ತೇನೆ ಅಂತೀಯೋ ಅಷ್ಟು ಆಯುಷ್ಯ ಕೊಡ್ತೇನೆ ಅಂದೆಲ್ಲ. ಯಾವ ದಿಶಿಷ್ಯಸಿ ತ್ವಂ ನೀನು ಎಲ್ಲಿವರೆಗೆ ಈ ಲೋಕವನ್ನು ಆಳುತ್ತೀಯೋ, ಅಂದರೆ ಯಮಲೋಕವನ್ನು ಆಳುತ್ತೀಯೋ ಅಲ್ಲಿಯವರೆಗೆ ನಾವು ಜೀವಿಸಿಕೊಂಡು ಇರಬಹುದು. ಜೀವಿಷ್ಯಾಮಃ ಯಾವ ದಿಶಿಷ್ಯಸಿ ತ್ವಂ. ನೀನು ಎಲ್ಲಿವರೆಗೆ ಆಳುತ್ತೀಯೋ ಅಲ್ಲಿವರೆಗೆ ನಾವು ಬದುಕಬಹುದು. ಆದರೆ ನಿನ್ನ ಆಳ್ವಿಕೆ ಮುಗಿದ ಮೇಲೆ, ಹೊಸ ಯಮನನ್ನು ಆರಿಸಿದ ಮೇಲೆ, ಇಲ್ಲಿ ಹಂಗೆ ಇಲೆಕ್ಷನ್ ಮಾಡ್ತಾರಲ್ಲ ಭೂಲೋಕದಾಗ, ಹಾಗೆ ಅಲ್ಲೂ ಇಲೆಕ್ಷನ್ ಮಾಡ್ತಾರಂತ ರೂಪಕ ಮಾಡೋಣ. ನಿನ್ನ ಅಧಿಕಾರಾವಧಿ ಮುಗಿದ ಮೇಲೆ ಮತ್ತೊಬ್ಬ ಬರ್ತಾನೆ. ಯಾಕಂದರೆ ಎಲ್ಲರಲ್ಲಿಯೂ ಅಧಿಕಾರ ಇದೆ. ಇವು ಅಧಿಕಾರದ ಒಂದು ಸ್ಟೆಪ್, ಒಂದು ಮೆಟ್ಟಿಲುಗಳು, ಅಧಿಕಾರದ ಮೆಟ್ಟಿಲುಗಳು ಇವು. ಆದುದರಿಂದ ನಿನ್ನ ಅಧಿಕಾರ ಮುಗಿದ ಮೇಲೆ ನಾನು ಸಹಜವಾಗಿ ಸಾಯಲೇಬೇಕು. ಆದರೆ ಬ್ರಹ್ಮವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಂಡರೆ ಮರಣವನ್ನು ಗೆಲ್ಲುತ್ತೇನೆ. ಅದಕ್ಕಾಗಿ ನನಗೆ ಆ ವರವೇ ಬೇಕು. ವರಸ್ತೋಮೇ ವರ್ಣೀಯಸ್ಸೇವ. ನನಗೆ ವರ ಯಾವುದು ಅಂತ ಕೇಳಿದರೆ, ಈ ಶರೀರವು ಬಿದ್ದು ಹೋದ ಮೇಲೆ ಆತ್ಮನು ಇರುತ್ತಾನೆಯೋ ಇಲ್ಲೋ, ಅರ್ಥಾತ್ ಬ್ರಹ್ಮವಿದ್ಯೆ, ಆತ್ಮವಿಷಯಕವಾದ ವಿದ್ಯೆಯನ್ನೇ ನಾನು ಪಡೆಯುವ ಇಚ್ಛೆಯುಳ್ಳವನಾಗಿದ್ದೇನೆ. ಆದುದರಿಂದ ನೀನು ಅದನ್ನೇ ಕೊಡುವ ಕೃಪೆ ಮಾಡಬೇಕು ಅನ್ನುವ ಭಾವ ಇಲ್ಲಿ. ಇಷ್ಟೇ ಅಲ್ಲ, ಮುಂದಿನ್ನೂ ಬಹಳಷ್ಟು ವಿಸ್ತಾರವಾಗಿ ನಚಿಕೇತ ಹೇಳಲಿದ್ದಾನೆ. ಜ್ಞಾನದಲ್ಲಿ ನಿಷ್ಠೆಯುಳ್ಳವನಾಗಿರುವುದರಿಂದ ಏನರ ಹೇಳಿ ಕಳಿಸಿ ನನಗೆ ನೀನು ಹೇಳುವಂತಹ ಆತ್ಮತತ್ವ ಅದು ಧರ್ಮ ಅಧರ್ಮ ಕೃತ್ಯ ಮೊದಲಾದವುಗಳಿಂದ ಬೇರೆಯಾಗಿರಬೇಕು ಅಂತೆಲ್ಲ ಮುಂದೆ ಕೇಳಾಮಿದ್ದಾನೆ. ಅಂತೂ ಇಲ್ಲಿ ಜ್ಞಾನ ನಿಷ್ಠೆಯುಳ್ಳಂತಹ ಮಹಾನುಭಾವ ಇಹಲೋಕದ ಪರಲೋಕದ ಸಕಲ ಭೋಗ್ಯ ಪದಾರ್ಥಗಳಲ್ಲಿ ಅನಾಸಕ್ತನಾಗಿರುತ್ತಾನೆ ಅನ್ನುವುದೇ ಮುಖ್ಯವಾದಂತಹ ವಿಚಾರ. ಇದು ಜ್ಞಾನನಿಷ್ಠೆ ಅಂತ ನಮಗೆ ಕಂಡು ಬರ್ತದೆ. ಇನ್ನು ಜ್ಞಾನನಿಷ್ಠೆ ಅನ್ನುವಾಗ ನಿನ್ನೆ ಒಂದು ಮಾತನಾಡಿದ್ವಿ ನಾವು. ಜ್ಞಾನವನ್ನು ತಿಳಿಯುವಿಕೆಯಲ್ಲಿಯೇ ನಿಷ್ಠೆಯುಳ್ಳವನಾಗಬೇಕು ಅಂತ. ಜ್ಞಾನವನ್ನು ತಿಳಿಯುವುದರಲ್ಲಿಯೇ ನಿಷ್ಠೆಯುಳ್ಳವನಾಗಬೇಕು. ಜ್ಞಾನವನ್ನು ಪಡೆಯುವುದಕ್ಕಾಗಿ ಸಕಲ ಮುಮುಕ್ಷುಗಳು ಸಾಧನೆ ಮಾಡಬೇಕು ಅನ್ನುವಂಥದ್ದನ್ನು ಒಪ್ಪಿಕೊಂಡಿದ್ದೇವೆ. ಇಲ್ಲಿ ಶಾಸ್ತ್ರಕ್ಕೆ ಫಲ ಹೇಳ್ತಾರೆ. ಮೋಕ್ಷ ಮುಖ್ಯವಾದ ಫಲ. ಜ್ಞಾನ ಅರ್ಥಾತ್ ಸ್ವರೂಪದ ಜ್ಞಾನ ಇಲ್ಲವೇ ಬ್ರಹ್ಮಜ್ಞಾನ, ಅದು ಅವಾಂತರ ಫಲ ಅಂತ ಒಪ್ಪಿಕೊಂಡಿದ್ದೇವೆ. ನಿಮ್ಮೆಲ್ಲರಲ್ಲಿ ಸಹಜವಾಗಿ ನಮ್ಮ ಸ್ವರೂಪದ ಜ್ಞಾನ ಅಂತೂ ಮೊದಲಿಲ್ಲ. ಈ ಸ್ವರೂಪದ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿಯೇ ಗುರುಗಳ ಬಳಿಗೆ ಬಂದಿದ್ದೇವೆ. ಗುರುಗಳ ಬಳಿಗೆ ಬಂದಾಗ ಆಪ್ತಾಂಗ ಸ್ಥಾನ ಸದ್ಭಾವಾದಿ ಸೇವೆಗಳನ್ನು ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಹಾಗೆ ಇಲ್ಲಿ ಶಿಷ್ಯರು ಗುರುಗಳ ಬಳಿಗೆ ಬರುವುದು ಇದು ಸಹಜವಾಗಿ ಎಲ್ಲರಿಗೂ ಅನ್ವಯವಾಗುವಂಥ ವಿಚಾರ. ಗುರುಗಳ ಬಳಿಗೆ ಬಂದು ಶ್ರವಣಾದಿಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಾಗ, ಶ್ರವಣ ಮನನ ನಿಧ್ಯಾಸನ ಇತ್ಯಾದಿ ಇವುಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಾಗ
ಏನಾಗ್ತದೆ ಅಂತ ಕೇಳಿದ್ರೆ ಇವನಿಗೆ ಜ್ಞಾನದ ಪ್ರಾಪ್ತಿ ಆಗ್ತದೆ. ಯಾವ ಜ್ಞಾನದ್ದು ಅಂದರೆ ಸ್ವರೂಪದ ಜ್ಞಾನ, ಬ್ರಹ್ಮಜ್ಞಾನ, ಅದರ ಪ್ರಾಪ್ತಿ ಆಗ್ತದೆ. ಅದರ ಪ್ರಾಪ್ತಿ ಆಗೋದಕ್ಕೆ ಮುಂದೆ ಮಹಾವಾಕ್ಯಗಳ ಉಪದೇಶ ಇದೆ, ಅದು ಮುಂದೆ ನೋಡೋಣ. ಇಲ್ಲಿ ಮಹಾವಾಕ್ಯಗಳಿಂದ ನಾವು ಸಗುಣ ಬ್ರಹ್ಮವನ್ನೇ ಹೇಳಬೇಕಲ್ಲದೆ ನಿರ್ಗುಣ ಬ್ರಹ್ಮವನ್ನು ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂತ ಕೇಳಿದರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾಸಹ. ಮನಸ್ಸಿನಿಂದ ಯುಕ್ತವಾಗಿರುವ ವಾಗಿಂದ್ರಿಯ ಆತ್ಮನನ್ನು ಕಂಡುಕೊಳ್ಳುವುದಕ್ಕಾಗಿ ಅರ್ಧಾಕಾಶದಲ್ಲಿ ಅನಂತ ಕಾಲದವರೆಗೆ ಸಂಚಾರ ಮಾಡ್ತದೆ. ಆದರೂ ಕೂಡ ಆತ್ಮತತ್ವದ ಸ್ವರೂಪ ಗೊತ್ತಾಗೋದಿಲ್ಲ, ವಾಪಸ್ ಬರ್ತದೆ. ಯಾಕಂತ ಕೇಳಿದ್ರೆ ಆತ್ಮ ನಿರಾಕಾರ ಇದ್ದಾನೆ, ಯಾವ ಶಬ್ದಾದಿಗಳಿಗೂ ವಿಷಯವಲ್ಲ. ಆದರೂ ಕೂಡ ಶಬ್ದಾದಿಗಳಿಗೆ ವಿಷಯವಲ್ಲದ ಆತ್ಮತತ್ವವನ್ನು ತಿಳಿಸುವುದಕ್ಕೆ ನಮ್ಮ ಹಿರಿಯರು ಬಹಳಷ್ಟು ಯುಕ್ತಿಗಳನ್ನು ಮಾಡಿದ್ದಾರೆ. ನಿಜೂನ ಶಿವಯೋಗಿಗಳಿಗೆ ವಿಷಯಕವಾಗಿ ಬಹಳ ಸುಂದರವಾಗಿ ಹೇಳ್ತಾರೆ. ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ, ಅದು ವಚನಕ್ಕೆ ಗೋಚರ ಮಲ್ಲೆಂದು, ಅದು ಮಾನಸಕ್ಕೆ ವಿಷಯ ಮಲ್ಲೆಂದು, ಹೇಳುತ್ತಮ್ ಮತ್ತೊಂದನುವಿಂದ ಕೇಳುಪದೇಶಿಸಬೇಕದರಿಂದ. ಪರಮಾರ್ಥ ಗೀತೆಯಲ್ಲಿ ಬರುವಂತಹ ಮಾತುಗಳಿವು. ಶಿಷ್ಯ ಬಂದು ನಾನು ಯಾರು, ನನ್ನ ಸ್ವರೂಪ ಏನು, ಈ ಸಂಸ್ಥೆ ನನಗೆ ಯಾಕೆ ಕಂಡು ಬಿತ್ತು, ಗುರುನಾಥ ಇದನ್ನು ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಗುರುಗಳು ಹೇಳುವ ಮಾತು, ಎಲೈ ಸುಜನ ಶಿರೋಮಣಿ, ಸಜ್ಜನರಲ್ಲಿ ಶ್ರೇಷ್ಠನಾದವನೇ. ಯಾಕೆ ಅಂತ ಕೇಳಿದರೆ ಆತ್ಮವಿಷಯಕವಾದ ಪ್ರಶ್ನೆ ಮಾಡಿದ್ದೀಯಲ್ಲ, ಅದಕ್ಕೆ ನಿನ್ನ ಯಥಾರ್ಥವಾದ ಸ್ವರೂಪವನ್ನು ಊಹಿಸಬಾರದು. ಅದು ಹಾಗಿದೆ ಹೀಗಿದೆ ಅಂತ ಹೇಳಲಿಕ್ಕೆ ಬರುವಂಥದ್ದು ಅಲ್ಲ, ಅದು ಹೇಳಲಿಕ್ಕೆ ಬರುವಂಥದ್ದು ಅಲ್ಲ. ಹೀಗೆ ಗುರುಗಳು ಹೇಳಿದಾಗ ಶಿಷ್ಯ ನಿರಾಶವಂತನಾಗ್ತಾನೆ. ಅದಾಗಬಾರ್ದು ಅಂತ ಗುರುಗಳು ವಿವರಣೆ ಮಾಡ್ತಾರೆ. ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ. ನೀನು ಸಾಧನ ಚತುಷ್ಟಯ ಸಂಪದ್ಭರಿತನೇ. ಆದರೂ ಕೂಡ ಏನಾಗ್ತದೆ ಅಂತ ಕೇಳಿದರೆ ಅದು ವಚನಕ್ಕೆ ಗೋಚರ ಮಲ್ಲೆಂದು, ಶಬ್ದದಿಂದ ಅದು ಹೇಳುವಂಥದ್ದು ಅಲ್ಲ. ಅಷ್ಟೇ ಅಲ್ಲ, ಅದು ಮನಸ್ಸಿಗೂ ಅಲ್ಲ, ಮಾನಸಕ್ಕೆ ವಿಷಯ ಮಲ್ಲೆಂದು ಅಂತ ಶ್ರುತಿಗಳು ಹೇಳ್ತಾವೆ, ಅನುಭವದಲ್ಲೂ ಇದೆ. ಮತ್ತು ಹೇಳದ್ಲಿ ಹಾಗೆ ಕಳಿಸ್ತೇನೆ ಅಂತ ತಿಳ್ಕೋಬೇಡ. ಹೇಳುತ್ತಮ್ಮ ಮತ್ತೊಂದನುವಿಂದ ಕೇಳು ಉಪದೇಶಿಸಬೇಕದರಿಂದ, ಒಂದಾನೊಂದು ರೀತಿಯಿಂದ ಅದನ್ನು ನಾವು ನಿನಗೆ ತಿಳಿಸಿಕೊಡುತ್ತೇವೆ ಅಂತ ಹೇಳಿ ಏನು ಮಾಡ್ತಾರೆ ಅಂತ ಕೇಳಿದರೆ ಸೋಪಾಧಿಕ ಬ್ರಹ್ಮ ಮಾಯೆ ಅಂತ ಒಂದು ಅಂಗೀಕಾರ ಮಾಡಿ ಆ ಮಾಯಾಶಬಲಿತ ಬ್ರಹ್ಮವನ್ನು ಶಬ್ದಕ್ಕೆ ವಿಷಯ ಮಾಡಿಕೊಳ್ಳುತ್ತಾರೆ. ಮಾಯಾಶಬಲಿತ ಬ್ರಹ್ಮ ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿದೆ. ಇದು ಔಪಾಧಿಕವಾದ ಸರ್ವಜ್ಞತ್ವಾದಿ ಗುಣಗಳು. ಯಾವಾಗ ಅಲ್ಲಿ ಗುಣಗಳು ಬಂದುವೋ ಶಬ್ದಕ್ಕೆ ವಿಷಯ ಆಗ್ತದೆ. ಶಬ್ದದ ಪ್ರವೃತ್ತಿಯಲ್ಲಿ ಅಂತ ಕೇಳಿದರೆ ಇದೇ ಗೀತೆಯ 13ನೇ ಅಧ್ಯಾಯದ 12ನೇ ಶ್ಲೋಕದ ಭಾಷ್ಯವನ್ನು ನೋಡಿದಾಗ ಗೊತ್ತಾಗ್ತದೆ ನಮಗೆ. ಶಬ್ದದ ಪ್ರವೃತ್ತಿ ಎಲ್ಲಿ ಅಂತ ಕೇಳಿದರೆ ಜಾತಿ, ಗುಣ, ಕ್ರಿಯಾ, ಸಂಬಂಧ, ಈ 4ರಲ್ಲಿ ಯಾವುದು ಒಂದಿದ್ರೂ ಸಾಕು, ಅಥವಾ 4 ಇದ್ರೂ ಸಾಕು, 2 ಇದ್ರೂ ಸಾಕು, ಅಲ್ಲಿ ಶಬ್ದದ ಪ್ರವೃತ್ತಿ ಇದೆ. ಎಲ್ಲಿ ಜಾತಿ, ಗುಣ, ಕ್ರಿಯಾ, ಸಂಬಂಧಗಳು ಇಲ್ಲವೋ ಅಲ್ಲಿ ಶಬ್ದದ ಪ್ರವೃತ್ತಿ ಇಲ್ಲ. ಯಾಕಂದರೆ ಇರುವ ಶಬ್ದಗಳು 4 ವರ್ಗದ ಶಬ್ದಗಳು: ಜಾತಿವಾಚಕ, ಕ್ರಿಯಾವಾಚಕ, ಗುಣವಾಚಕ, ಸಂಬಂಧವಾಚಕ. 5ನೇ ಶಬ್ದ ಇಲ್ಲ. ಶಬ್ದದ ರಾಶಿಯಲ್ಲಿ 4 ಭಾಗ ಮಾಡಿಟ್ಟಿದ್ದಾರೆ ನಮ್ಮ ಹಿರಿಯರು. ಅದಕ್ಕಾಗಿ ಆತ್ಮತತ್ವದಲ್ಲಿ ಜಾತಿ, ಗುಣ, ಕ್ರಿಯಾ, ಸಂಬಂಧಾದಿಗಳು ಇಲ್ಲದೇ ಇರುವುದರಿಂದ ಶಬ್ದಕ್ಕೆ ವಿಷಯ ಅಲ್ಲ ಅಂತಾಯಿತು. ಹಾಗಾದರೆ ಆತನನ್ನು ಶಬ್ದಕ್ಕೆ ವಿಷಯ ಮಾಡಿಕೊಳ್ಳಬೇಕಾದರೆ ಏನು ಮಾಡಿದರು? ಒಂದು ಮಾಯೆಯನ್ನು ಕಲ್ಪಿಸಿಕೊಂಡು ಸೋಪಾಧಿಕ ಬ್ರಹ್ಮ, ಅದು ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿದೆ. ಆ ಸೋಪಾಧಿಕ ಬ್ರಹ್ಮವೇ ಈ ಚರಾಚರಾತ್ಮಕವಾದ ಜಗತ್ತಿಗೆ ಕಾರಣ ಅಂತ ಹೇಳಿಕೊಂಡು ಆ ಸೋಪಾಧಿಕ ಬ್ರಹ್ಮವನ್ನೇ ತಿಳಿಸುವುದಕ್ಕಾಗಿ ಮುಖ್ಯವಾದ ಮಹಾವಾಕ್ಯ ಯಾವುದು ಅಂದರೆ ತತ್ವಂ ಅಸಿ. ತದನಂತರ ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಇವೆರಡು ಮಹಾವಾಕ್ಯಗಳು. ಕೊನೆಯ ಮಹಾವಾಕ್ಯ ಶಿಷ್ಯನದದು, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಇದ್ದೇನೆ ಅಂತ ಅವನ ಕೊನೆಯ ವಾಕ್ಯ. ಮಧ್ಯದಲ್ಲಿ ಬರುವ 2 ವಾಕ್ಯಗಳು ಅನುಸಂಧಾನಾತ್ಮಕವಾದ ವಾಕ್ಯಗಳು.
ಪ್ರಜ್ಞಾನಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ. ತತ್ ತ್ವಂ ಅಸಿ ಅನ್ನುವುದು ಉಪದೇಶಪರ ಮಹಾವಾಕ್ಯ. ಆ ಉಪದೇಶಪರ ಮಹಾವಾಕ್ಯದಲ್ಲಿ ಶಬ್ದಕ್ಕೆ ಎರಡು ರೀತಿ ಶಕ್ತಿ ಇದೆ. ಒಂದು ಮುಖ್ಯಾರ್ಥವನ್ನು ತಿಳಿಸುವಂಥದ್ದು, ಇನ್ನೊಂದು ಲಕ್ಷ್ಯಾರ್ಥವನ್ನು ತಿಳಿಸುವಂಥದ್ದು. ಅದಕ್ಕೆ ಆ ಶಕ್ತಿ ಏನು ಮಾಡ್ತಾರೆ ಅಂದರೆ ಶಬ್ದಕ್ಕೂ ಅರ್ಥಕ್ಕೂ ಇರುವ ಸಂಬಂಧವನ್ನು ಶಕ್ತಿ ಅಂತ ಅಂಗೀಕಾರ ಮಾಡಿದ್ದೇವೆ. ಅರ್ಥಾತ್ ಶಬ್ದಕ್ಕೂ ಅರ್ಥಕ್ಕೂ ಇರುವ ಸಂಬಂಧ ಶಕ್ತಿ. ಅದು ಶಕ್ತಿ ವೃತ್ತಿ ಮತ್ತು ಲಕ್ಷಣ ವೃತ್ತಿ ಅಂತ ಎರಡು ಭಾಗ ಆಗ್ತದೆ. ಶಕ್ತಿ ವೃತ್ತಿಯಿಂದ ವಿಷಯವು ಗೊತ್ತಾದಾಗ ಲಕ್ಷಣ ವೃತ್ತಿಯ ಅವಶ್ಯಕತೆ ಇಲ್ಲ. ಶಕ್ತಿ ವೃತ್ತಿಯಲ್ಲಿ ತಾತ್ಪರ್ಯಕ್ಕೆ ಹೊಂದುಗಡೆ ಆಗುವುದಿಲ್ಲವೋ ಅಲ್ಲಿ ನಾವು ಲಕ್ಷಣ ವೃತ್ತಿಯನ್ನು ಮಾಡಬೇಕಾಗ್ತದೆ. ಆ ಲಕ್ಷಣ ವೃತ್ತಿಯನ್ನು ಮಾಡಿದಾಗ ಅಲ್ಲಿ ಏನು ಬರ್ತದೆ ಅಂತ ಕೇಳಿದರೆ ಲಕ್ಷಣಗಳಂತ ಬರ್ತಾವೆ. ಏನೇನು ಲಕ್ಷಣಗಳು ಬರ್ತಾವು ಅಂತ ಕೇಳಿದರೆ ಮುಖ್ಯವಾಗಿ ನಮಗಿಲ್ಲಿ ಬರುವುದು ಬಿಟ್ಟ ಲಕ್ಷಣ ಅಲ್ಲ, ಬಿಡದ ಲಕ್ಷಣವೂ ಅಲ್ಲ, ಇಲ್ಲಿ ಬಿಟ್ಟು ಬಿಡದ ಲಕ್ಷಣ. ಬಿಟ್ಟ ಲಕ್ಷಣ ಅದು ನಮಗೆ ಸದ್ಯಕ್ಕೆ ಹೆಚ್ಚಾಗ್ತದೆ, ಬಿಡದ ಲಕ್ಷಣ ಹೆಚ್ಚಾಗ್ತದೆ. ಬಿಟ್ಟು ಬಿಡದ ಲಕ್ಷಣ ಅಂದರೆ ಭಾಗತ್ಯಾಗ ಲಕ್ಷಣ ಅಂತ ಬರ್ಕೊಂಡು ಬಂದ. ಇಲ್ಲಿ ಮುಖ್ಯಾರ್ಥದಲ್ಲಿ ತತ್ ಪದಕ್ಕೆ ಏನರ್ಥ ಅಂದರೆ ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಈಶ್ವರ ಚೇತನ. ತ್ವಂ ಪದಕ್ಕೆ ಕಿಂಚಿಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಜೀವಚೇತನ. ತತ್ ತ್ವಂ ಅಸಿ ಅಂದಾಗ ಸರ್ವಜ್ಞತ್ವಾದಿ ಗುಣಗಳಿಗೂ ಕಿಂಚಿಜ್ಞತ್ವಾದ ಗುಣಗಳಿಗೂ ವಿರೋಧ ಬರೋಣೋದರಿಂದ ಅಭೇದ ಆಗುವುದಿಲ್ಲ. ಆ ಬ್ರಹ್ಮವೇ ನೀನು ಆಗಿದ್ದಿ ಅಂತ ಹೇಳಿದರೆ ವಿರೋಧ ಆಗ್ತದೆ. ಆವಾಗ ಏನು ಮಾಡ್ತೇವೆ ಅಂದರೆ ಭಾಗತ್ಯಾಗ ಲಕ್ಷಣವನ್ನು ಅಂಗೀಕಾರ ಮಾಡಿ ಯಾವ ಯಾವ ಭಾಗಗಳು ವಿರೋಧವಾಗುತ್ತವೆಯೋ ಅವುಗಳನ್ನು ತ್ಯಾಗ ಮಾಡ್ತೇವೆ. ಅಂದರೆ ಮುಖ್ಯಾರ್ಥದಲ್ಲಿ ಕೆಲವು ಭಾಗಗಳನ್ನು ತ್ಯಾಗ ಮಾಡಿ ಅಂದರೆ ವಿರುದ್ಧವಾದ ಭಾಗಗಳನ್ನು ತ್ಯಾಗ ಮಾಡಿ ಅವಿರುದ್ಧವಾದ ಭಾಗದಲ್ಲಿ ಅಭೇದವು ಹೊಂದುಗಡೆ ಆಗುವಂತೆ ಉಪದೇಶವನ್ನು ಮಾಡುವ ಪದ್ಧತಿ ಸಾಗಿ ಬಂದಿದೆ. ಹಾಗಾದರೆ ತತ್ಪದ ವಾಚ್ಯಾರ್ಥದಲ್ಲಿ ತೋರುವ ಈಶ್ವರನಲ್ಲಿ ಇರುವ ಸರ್ವಜ್ಞತ್ವಾದ ಗುಣಗಳನ್ನು ಬಿಡು, ಅಲ್ಲಿ ಕೇವಲ ಚೇತನ ಅಂತ ಉಳಿತದೆ. ಹಾಗೆಯೇ ಜೀವಾತ್ಮನಲ್ಲಿ ತೋರುವ ಕಿಂಚಿಜ್ಞತ್ವಾದ ಗುಣಗಳನ್ನು ಬಿಡು. ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಅಂತ ಎರಡು ಭಾಗ ಆಯಿತು. ಅಲ್ಲಿ ಔಪಾಧಿಕವಾಗಿರುವ ಗುಣಗಳನ್ನು ತ್ಯಾಗ ಮಾಡಿದಾಗ ಒಂದು ಮಾಯೋಪಹಿತ ಚೇತನ, ಇನ್ನೊಂದು ಅವಿದ್ಯೋಪಹಿತ ಚೇತನ. ಮಾಯೋಪಹಿತ ಚೇತನವೇ ಈಶ್ವರ, ಅವಿದ್ಯಾ ಉಪಹಿತ ಚೇತನವೇ ಜೀವ. ಉಪಹಿತ ಅಂತ ಎರಡು ಶಬ್ದ ಬಳಸ್ತೇವೆ. ಯಾಕೆ ಎರಡು ಶಬ್ದ ಬಳಸ್ತೇವೆ ಅಂದರೆ ಮುಂದೆ ಅಶಿ ಅಂತ ಒಂದು ಶಬ್ದ ಇದೆ. ಅಶಿ ಅನ್ನುವ ಶಬ್ದಕ್ಕೂ ವಾಚ್ಯಾರ್ಥ ಲಕ್ಷ್ಯಾರ್ಥ ಅಂತ ಅಂಗೀಕಾರ ಮಾಡಿದ್ದೇವೆ. ವಾಚ್ಯಾರ್ಥ ಏನಂದರೆ ಎರಡು ಉಪಹಿತ ಚೇತನಗಳು ಅಶಿ ಪದಕ್ಕೆ. ಲಕ್ಷ್ಯಾರ್ಥ ಏನು ಅಂತ ಕೇಳಿದ್ರೆ ಉಪಹಿತ ಅನ್ನೋದನ್ನು ಬಿಟ್ಟುಬಿಡೋದು. ಉಪಹಿತ ಅನ್ನೋದನ್ನು ಬಿಟ್ಟುಬಿಟ್ಟಾಗ ಎರಡು ಅಖಂಡ ಚೇತನ ಅಂದರೆ ಎರಡೂ ಚೇತನ ಒಂದೇ ಅಂದರೆ ಅಖಂಡ ಚೇತನವನ್ನು ಬೋಧಿಸುವುದು ಅಶಿ ಪದದ ಅರ್ಥ. ಹೀಗೆ ಪೇಳುತ್ತಂ ಮತ್ತೊಂದು ಅನುವಿಂದ ಕೇಳುಪದೇಶಿಸಬೇಕಾದರಿಂದ ಅನ್ನುವುದನ್ನು ನಾವು ಅಂಗೀಕಾರ ಮಾಡಿಕೊಂಡು ಬಂದಿದ್ದೇವೆ. ಇದು ಜ್ಞಾನ ಇಲ್ಲಿ ಪ್ರಾಪ್ತಿ ಆಯಿತು ಅವನಿಗೆ. ಎಂತಹ ಜ್ಞಾನ ಪ್ರಾಪ್ತಿ ಆಯಿತು ಅಂದರೆ ಕರ್ಣಾತ್ಮಕ ಜ್ಞಾನ. ಕರ್ಣಾತ್ಮಕ ಜ್ಞಾನ ಶಿಷ್ಯರಿಗೆ ಮುಂದೆ ತನ್ನ ಶಿಷ್ಯರಿಗೆ ಹೇಳಲಿಕ್ಕೂ ಇವನಿಗೆ ಬರ್ತದೆ. ಇದು ಅಂತಃಕರಣದಲ್ಲಿ ಉಂಟಾಗುವಂಥದ್ದು. ಪರಿಪಕ್ವ ಅಂತಃಕರಣದಲ್ಲಿ ಈ ಜ್ಞಾನ ಉತ್ಪತ್ತಿಯಾಗ್ತದೆ ಅಂತ ನಾವು ಒಪ್ಪಿಕೊಂಡಿದ್ದೇವೆ. ಇದು ಕರ್ಣಾತ್ಮಕ ಜ್ಞಾನ. ಮೊದಲು ಹೇಳಿದಂತೆ ಅವಬೋಧನೆ ಶಬ್ದದ ಮೇಲೆ ಎರಡು ಪ್ರತ್ಯಯಗಳು ಬಂದಾವ. ಭಾವಾರ್ಥದಲ್ಲಿ ಒಂದು, ಕರ್ಣಾರ್ಥದಲ್ಲಿ ಒಂದು. ಅವಕ್ಕೆ ಲುಟ್ ಪ್ರತ್ಯಯಗಳು ಅಂತ ಕರಿತೇವೆ. ಈ ಕರ್ಣಾರ್ಥದಲ್ಲಿ ಲುಟ್ ಪ್ರತ್ಯಯ ಮಾಡಿದಾಗ ಅಂತಃಕರಣ ವೃತ್ತಾತ್ಮಕವಾದ ಜ್ಞಾನ ಅಂತ ಕರಿತೇವೆ. ಇನ್ನು ಭಾವಾರ್ಥದಲ್ಲಿ ಲುಟ್ ಪ್ರತ್ಯಯ ಮಾಡಿದಾಗ ಅದು ಕೂಡ ಜ್ಞಾನಮಂತ. ಇದಕ್ಕೆ ಮೂಲ ಯಾವುದು ಅಂತ ಕೇಳಿದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬುವ ಶ್ರುತಿ ಮೂಲ. ಜ್ಞಾನಂ ಬ್ರಹ್ಮ. ಹಾಗಾದರೆ ಭಾವಾರ್ಥದಲ್ಲಿ ಲುಟ್ ಪ್ರತ್ಯಯ ಮಾಡಿದ್ದೀರಲ್ಲ, ಅದೇನು ಅರ್ಥ ಕೊಡ್ತದೆ ಅಂತ ನೀವು ಪ್ರಶ್ನೆ ಮಾಡಿದರೆ ಅದು ಕೇವಲ ಜ್ಞಪ್ತಿ ಅಂತ ಅರ್ಥ ಕೊಡ್ತದೆ. ಜ್ಞಪ್ತಿ ಅಂದರೆ ಏನು? ಸ್ವರೂಪ, ಮತ್ತೇನಲ್ಲ. ಸ್ವರೂಪಾತ್ಮಕ ಅನುಭವ. ಸ್ವರೂಪಾತ್ಮಕ ಜ್ಞಾನನೂ ಹೌದು, ಸ್ವರೂಪಾತ್ಮಕ ಅನುಭವವನ್ನು ಹೌದು. ಯಾಕಂದರೆ ಜ್ಞಾನನೂ ಶಬ್ದ ಅಲ್ಲಿದೆ. ಆದರೆ ಆ ಸ್ವರೂಪಾತ್ಮಕ ಜ್ಞಾನ ಏನಿದೆಯಲ್ಲ ಅದನ್ನು ಅನುಭವಾತ್ಮಕ ಜ್ಞಾನ ಅಂತ ಕರಿತೇವೆ. ವಿವರಣೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತ ಕೇಳಿದರೆ ಶಂಕರ ಭಗವತ್ಪಾದರು ಒಂದು ಕಡೆ ಬರೀತಾರೆ, ಭಾಳ ಸುಂದರ ಬರೀತಾರೆ. ಒಂದು ಬೆಲ್ಲ, ಇನ್ನೊಂದು ಸಕ್ಕರೆ, ಮತ್ತೊಂದು ಕಬ್ಬು, ಮತ್ತೊಂದು ಪೆಪ್ಪರ್ಮೆಂಟ.
ಈ 4 ಪದಾರ್ಥಗಳನ್ನು ಒಬ್ಬರಿಗೆ ಕೊಟ್ಟಾಗ 4 ಪದಾರ್ಥಗಳನ್ನು ಅನುಭವಿಸಲಿ, ಅವರು ತಿನ್ನಲಿ. ಅವು 4 ಪದಾರ್ಥಗಳು ಹೇಗಿದಾವೆ ಅಂದ್ರೆ ಸಿಹಿ ಇದಾವೆ. 4 ಪದಾರ್ಥಗಳು ಸಿಹಿ ಇದಾವೆ. ಆದರೆ ಆ ಸಿಹಿಯಲ್ಲಿ ವೈಚಿತ್ರ್ಯ ಇದೆಯೋ ಇಲ್ಲೋ? ಕಬ್ಬಿನ ರುಚಿ ಬೇರೆ, ಬೆಲ್ಲದ ರುಚಿ ಬೇರೆ, ಸಕ್ಕರೆ ರುಚಿ ಬೇರೆ, ಪೆಪ್ಪರ್ಮೆಂಟಿ ರುಚಿ ಬೇರೆ, ರುಚಿ ಬೇರೆ ಬೇರೆ ಇದೆ. 4 ಸಿಹಿ ಬರೋಬೇಕಪ್ಪ. ಆ ರುಚಿಯ ವೈಚಿತ್ರ್ಯ ಇದೆಯಲ್ಲ, ಆ ವೈಚಿತ್ರ್ಯವನ್ನು ಹೇಳಿ ನೋಡೋಣ ಹೆಂಗೆ ಹೇಳ್ತೀವಿ ಅಂತ ಕೇಳಿದಾಗ ಸಾಕ್ಷಾತ್ ಸರಸ್ವತಿಗೆ ಇದನ್ನು ಹೇಳೋಕ್ಕಾಗೋದಿಲ್ಲ, ಏನು ಸಾಮಾನ್ಯರ ಪಾಡೇನು ಅಂತ ಶಂಕರ ಭಗವತ್ಪಾದರು ಉದ್ಗಾರ ತೆಗೆದಾರೆ. ಕೇವಲ ವಿಷಯಜನ್ಯ ರುಚಿಯ ಅನುಭವವನ್ನೇ ವಿವರಣೆ ಮಾಡಲಿಕ್ಕೆ ಬರೋದಿಲ್ಲ ಅಂದಮೇಲೆ ಇನ್ನು ಆತ್ಮಾನುಭವದ ವಿವರಣೆ ಮಾಡ್ತೀನಿ ಅಂದರೆ ಅದು ಅಸಂಭವ, ಅಸಾಧ್ಯ. ಅಲ್ಲಿ ಮೂಕನು ಸಕ್ಕರೆಯನ್ನು ತಿಂದಂತೆ. ಮೂಕ ಸಕ್ಕರೆ ತಿಂದಿದ್ದಾನೆ, ಅವಾಗ ಅದರ ರುಚಿ ಹೇಳಕ್ಕೆ ಬರ್ತದೆ ಅನ್ನೋದು ಬರೋದಿಲ್ಲ. ಹಾಗೆ ಆತ್ಮಾನುಭವ ಅನ್ನುವಂತಹ ಯಾವ ಜ್ಞಾನ ಇದೆಯೋ ಅದನ್ನು ವಿವರಣೆ ಮಾಡಲಿಕ್ಕೆ ಬರೋದಿಲ್ಲ. ಕರಣಾತ್ಮಕ ಜ್ಞಾನವನ್ನು ವಿವರಣೆ ಮಾಡಲಿಕ್ಕೆ ಬರ್ತದೆ. ಇಲ್ಲಿ ಕರಣಾತ್ಮಕ ಜ್ಞಾನ ಸಾಧನ, ಅನುಭವಾತ್ಮಕ ಜ್ಞಾನ ಸಾಧ್ಯ. ಇದರಲ್ಲಿಯೇ ನಿಷ್ಠೆಯುಳ್ಳಂತಹ ಮಹಾನುಭಾವ ಜ್ಞಾನ ನಿಷ್ಠೆಯುಳ್ಳವ ಅಂತ ಕರೆಸಿಕೊಳ್ತಾನೆ. ಇದನ್ನು ಬಿಟ್ಟು ಬೇರೆ ಏನನ್ನೂ ಸಾಧಿಸುವುದು ಇಲ್ಲ. ಇದನ್ನೇ ಸಾಧಿಸುವುದೇ ನನ್ನ ಕರ್ತವ್ಯ ಎಂದು ಯಾವನು ತಿಳಿದುಕೊಂಡಿದ್ದಾನೆಯೋ ಅವನು ಜ್ಞಾನ ನಿಷ್ಠೆಯುಳ್ಳವನಾಗಿದ್ದಾನೆ. ಅಂದರೆ ಅವನ ಅಂತಃಕರಣ ನಚಿಕೇತನ ಅಂತಃಕರಣದಂತೆ ಪರಿಪಕ್ವವಾಗಿದೆ ಎನ್ನುವುದನ್ನು ಇಲ್ಲಿ ಹೊಂದಿಸಿಕೊಳ್ಳೋಣ. ಉದಾಹರಣೆ ಬಡಿಸಾಗಿದೆ. ಅಂತೂ ಈ ರೀತಿಯಾಗಿ ಜ್ಞಾನವನ್ನು ಬಿಟ್ಟು ನನಗಿನ್ನೂ ಯಾವುದೂ ಬೇಕಾಗಿಲ್ಲ ಅನ್ನುವಂತಹ ದೃಢತರ ಭಾವನೆ ಸಾಧಕರಲ್ಲಿ ಇರಬೇಕು ಅನ್ನುವುದು ಇಲ್ಲಿಯವರೆಗಿನ ಭಾಷ್ಯ ಭಾಗದಿಂದ ಗೊತ್ತಾಯಿತು. ಅಥ ಇತರಸ್ಯ ಅನಾತ್ಮಜ್ಞತೆಯ ಆತ್ಮಗ್ರಹಣ ಅಶಕ್ತಸ್ಯ ಇದಂ ಉಪದಿಶತಿ ಮಂತ್ರ. ಏನು ಹೇಳ್ತಾರೆ ಇಲ್ಲಿ ಅಂತ ಕೇಳಿದರೆ, ಅಥ ಇತರಸ್ಯ, ಅಥ ನಂತರ, ಇತರಸ್ಯ ಯಾವನು ಆತ್ಮವನ್ನು ತಿಳಿದುಕೊಳ್ಳುವವನು ಆಗಿಲ್ಲವೋ, ಅಂದರೆ ಆತ್ಮವನ್ನು ಪಡೆಯಬೇಕೆಂಬುವ ಇಚ್ಛೆಯುಳ್ಳವನು ಆಗಿಲ್ಲವೋ, ಅನಾತ್ಮಜ್ಞತೆಯ ಅನಾತ್ಮಭೂತವಾಗಿರುವ ಪದಾರ್ಥಗಳು, ಅಂದರೆ ಆತ್ಮನಿಗಿಂತಲೂ ಭಿನ್ನವಾಗಿರುವ ಪದಾರ್ಥಗಳು ಯಾವಪ್ಪ ಅಂತ ಕೇಳಿದರೆ ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ ಅಂತ ಪಂಚ ಪದಾರ್ಥಗಳು ಅನ್ರಿ, ಅಥವಾ ಈಶನಾತ್ರಯಗಳು ಅನ್ರಿ. ಪುತ್ರೀಷಣ, ಪಿತ್ತೈಷಣ, ಲೋಕೈಷಣ ಅಂತ ಕರ್ಕೊಂಡು ಬಂದೇವೆ. ಅದರ ಜೊತೆಗೆ ಶರೀರದಲ್ಲಿ ಅತ್ಯಂತ ತಾತಾತ್ಮ್ಯ, ಈ ಶರೀರವೇ ನಾನು ಅನ್ನುವಂತಹ ಒಂದು ಭಾವನೆ. ಇದೆಲ್ಲವೂ ಅನಾತ್ಮಜ್ಞತೆಯ ಕೇವಲ ರೂಪಾದಿ ಪಂಚ ವಿಷಯಗಳನ್ನೇ ಸಂಗ್ರಹ ಮಾಡುವುದು, ಅವುಗಳನ್ನೇ ಅನುಭವಿಸುವುದು, ಒಂದು ದಿನ ಅವುಗಳನ್ನು ಬಿಟ್ಟು ಹೋಗುವುದು. ಇಷ್ಟೇ ವ್ಯವಹಾರ ಯಾವನಲ್ಲಿ ಇದೆಯೋ ಅವನನ್ನು ಆತ್ಮಜ್ಞಾನವನ್ನು ಪಡೆದುಕೊಳ್ಳುವ ಶಕ್ತಿ ಇಲ್ಲದವನು ಅಂತ ಕರಿತೇವೆ. ಅದನ್ನು ಬರೀತಾರೆ ಭಾಷ್ಯಕಾರರು. ಅಥ ಇತರಸ್ಯ ಅನಾತ್ಮಜ್ಞತೆಯ ಆತ್ಮಗ್ರಹಣ ಅಶಕ್ತಸ್ಯ. ಆತ್ಮಗ್ರಹಣ ಅಂದರೆ ಇಲ್ಲಿ ಆತ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಇರುವಂತಹ ಮಹಾನುಭಾವನಿಗೆ ಇದಂ ಉಪದಿಶತಿ, ಇದನ್ನು ಹೇಳುತ್ತದೆ. ಇದನ್ನಂದ್ರೆ ಮುಂದಿನ ಮಂತ್ರ ಈ ವಿಷಯವನ್ನು ಹೇಳುತ್ತದೆ ಅಂತ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಪ್ರಕೃತ ಒಂದು ಮಂತ್ರವನ್ನು ನಾವು ನೋಡಿದೀವಲ್ಲ, ಈ ಒಂದು ಮಂತ್ರದ ಅರ್ಥಕ್ಕೆ ಸ್ವಲ್ಪ ಏನು ವಿಚಾರ ಇದೆ ಅಂತ ಕೇಳಿದರೆ, ಷಡ್ಲಿಂಗಪೂರ್ವಕವಾಗಿ ಹೇಳಬೇಕು, ಷಡ್ಲಿಂಗಪೂರ್ವಕವಾಗಿ ಕೇಳಬೇಕು ಅಂತ ನಿಯಮ ಇದೆ. ಹಾಗಾದರೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತನ್ನುವ ಈ ಮಂತ್ರದಿಂದ ಆರಂಭ ಆಗಿ 18ನೇ ಮಂತ್ರದವರೆಗೆ ಮುಗಿತದಲ್ಲ, ಈ ಎಲ್ಲ ಮಂತ್ರಗಳಲ್ಲಿ ಈ 6 ಲಿಂಗಗಳನ್ನು ಹೇಳುವ ತನ ಇದೆಯೋ ಹೇಗೆ ಅಂತ ಯಾರಿಗಾದರೂ ಸಂಶಯ ಬಂದರೆ 6 ಲಿಂಗಗಳ ವ್ಯವಸ್ಥೆ ಇಲ್ಲಿ ಇದೆ. ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿದೆ ಷಡ್ಲಿಂಗ ವಿವರಣೆ. ಇಲ್ಲಿಯೂ ಕೂಡ ಆ ವಿವರಣೆ ಇದೆಯೋ ಹೇಗೆ ಅಂತ ಏನಾದರೂ ಸಂಶಯ ಬಂದರೆ ಅದಕ್ಕೆ ಉತ್ತರ ರೂಪವಾಗಿ ಹೇಳಲಿಕ್ಕೆ ಅವಕಾಶ ಇದೆ. ಆ ವಿಷಯವನ್ನು ನಾಳೆಯ ದಿವಸ ನಾನು ತಮಗೆ ಶ್ರುತಪಡಿಸುತ್ತೇನೆ ಎಂದು ಹೇಳುತ್ತಾ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ಶಾಂತಿ ಶಾಂತಿ ಶಾಂತಿ.